ಇನ್ನು ಜಾತಿ ಗಣತಿಗೆ ಬಿಜೆಪಿ ಬೆಂಬಲ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ಜಾತಿ ಒಡೆಯುವ ಸರ್ದಾರ ಸಿದ್ದರಾಮಯ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರ್ತಕ್ಕಂಥ ಜಾತಿ ಸಮೀಕ್ಷೆಗೆ ಬಿಜೆಪಿ ವಿರೋಧವಿಲ್ಲ, ಆದರೆ ಜಾತಿ ಧರ್ಮ ಒಡೆಯುವ ಅಜೆಂಡಾಗೆ ನಮ್ಮ ವಿರೋಧವಿದೆ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಅವರು ಸದಾ ಜಾತಿ ಒಡೆಯುವ ರಾಜಕೀಯ ಮಾಡ್ತಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ಯಾವುದೇ ಜಾತಿಗೆ ಪರಿಶಿಷ್ಟ ಪಂಗಡ ಸ್ಥಾನ ನೀಡೋದಕ್ಕೆ ನಮಗೆ ವಿರೋಧವಿಲ್ಲ, ಆದರೆ ಸರ್ಕಾರ ನಡೆಸಿರ್ತಕ್ಕಂಥ ಈ ಸಮೀಕ್ಷೆಯಲ್ಲಿ ಅನಗತ್ಯ ಹಾಗೂ ವೈಯಕ್ತಿಕ ಮಾಹಿತಿಯನ್ನು ಕೇಳಲಾಗ್ತಾ ಇದೆ. ಹೀಗಾಗಿ ಜನ ಮಾಹಿತಿ ನೀಡದೇ ಇರುವ ಸಾಧ್ಯತೆ ಇದೆ. ಹೈಕೋರ್ಟ್ ಕೂಡ ಇದು ಜನರ ವೈಯಕ್ತಿಕ ಆಯ್ಕೆ ಅಂತ ಹೇಳಿದೆ ಅಂತ ಅಶೋಕ್ ಟೀಕೆ ಮಾಡಿದ್ದಾರೆ. ಅದನ್ನ ಕೇಂದ್ರ ಸರ್ಕಾರ ಸಂವಿಧಾನದ ಪ್ರಕಾರ ಜನಗಣತಿ ನಡೆಸುತ್ತಿದೆ, ಆದರೆ ರಾಜ್ಯ ಸರ್ಕಾರಕ್ಕೆ ಇಂತಹ ಸಮೀಕ್ಷೆ ನಡೆಸುವ ಅಧಿಕಾರ ಇಲ್ಲ. ಸಮೀಕ್ಷೆ ಸಿಬ್ಬಂದಿಗೆ ಸೂಕ್ತ ತರಬೇತಿ ಇಲ್ಲ. ಸಿಬ್ಬಂದಿಯನ್ನ ಅಮಾನತು ಮಾಡುವ ಬೆದರಿಕೆ ಹಾಕಿ ಸಮೀಕ್ಷೆ ಮುಂದುವರಿಸಲಾಗ್ತಾ ಇದೆ. 2 ಕೋಟಿ ಮನೆಗಳ ಮಾಹಿತಿಯನ್ನ ಕೇವಲ 2 ವಾರಗಳಲ್ಲಿ ಸಂಗ್ರಹಿಸುವುದು ಅಸಾಧ್ಯ. ಜೊತೆಗೆ ಈ ಸಮೀಕ್ಷೆಯಲ್ಲೇ ಕೇವಲ ಜಾತಿ ಧರ್ಮಕ್ಕೆ ಆದ್ಯತೆ ನೀಡಲಾಗಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಅಂಶಗಳನ್ನ ಕಡೆಗಣಿಸಲಾಗಿದೆ. ಅಂತಿಮವಾಗಿ ಈ ವರದಿ ಕಸದ ಬುಟ್ಟಿಗೆ ಸೇರುವುದು ಖಚಿತ ಅಂತ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರ ಸಮೀಕ್ಷೆ ಬಹಿಷ್ಕಾರ ಹೇಳಿಕೆಗಳ ಕುರಿತು ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಅಶೋಕ್, ಅವು ಅವರ ವೈಯಕ್ತಿಕ ಅಭಿಪ್ರಾಯ ಮಾತ್ರ. ಸಂಸದ ತೇಜಸ್ವಿ ಸೂರ್ಯ ಅವರ ಹೇಳಿಕೆಯನ್ನು ಸಹ ಪಕ್ಷದ ನಿರ್ಧಾರ ಅಂತ ಪರಿಗಣಿಸಲು ಸಾಧ್ಯವಿಲ್ಲ. ಬಿಜೆಪಿ ಸಮೀಕ್ಷೆ ಬಹಿಷ್ಕಾರ ಕುರಿತು ಯಾವುದೇ ಅಧಿಕೃತ ತೀರ್ಮಾನ ಕೈಗೊಂಡಿಲ್ಲ ಅಂತ ಹೇಳಿದ್ರು. ಸಮೀಕ್ಷೆ ರಾಜ್ಯ ಸರ್ಕಾರ ನಡೆಸಂಗಿಲ್ಲ, ಕೇಂದ್ರ ಸರ್ಕಾರ ಮಾತ್ರ ನಡೆಸಬಹುದು. ಅವೆಲ್ಲ ಕಾನೂನಾತ್ಮಕ ಒಂದಷ್ಟು ಏನಿದೆ ಅದು ನಡೆಯುತ್ತೆ. ಅಂಡ್ ಎರಡನೇದು, ಎಲ್ಲರೂ ಮಾಡೋದು ಅವ್ರವ್ರ ರಾಜಕೀಯ ಲಾಭಕ್ಕೆ ತಗೊಂಡಾಗ ನನ್ನ ಹೆಸರನ್ನ ಶಿವಕುಮಾರ್, ಮನೇಲಿ ಎಷ್ಟು ಜನ ಇದ್ದೀರಿ, ನಿಮ್ಮ ಆದಾಯ ಏನು, ಮೂಲ ಏನು ವೃತ್ತಿ ಎಲ್ಲ ಬರ್ಕೋತಾರೆ. ಆಧಾರ್ ಕಾರ್ಡ್ ನಂಬರು ಇವೆಲ್ಲ ಕಂಪ್ಲೀಟ್ ಡೀಟೇಲ್ ತಗೋತಾರೆ. ಇವೆಲ್ಲ ಹೋಗ್ತಾ ಇದ್ದಾರೆ, ಮಾಡ್ತಾರೆ. ಡೇಟಾ ಸೋರಿಕೆ ಸಾಮಾನ್ಯ ಆಗ್ಬಿಟ್ಟಿದೆ. ಯಾಕೆಂದರೆ ನಾವಿದ್ದಿದ್ರೇನೋ ಕಡ್ದು ಗುಡ್ಡೆ ಆಗ್ತಿದ್ವಿ ಅಂತಾರಲ್ಲ, ಯಾರು ಏನೂ ಮಾಡಲ್ಲ. ಕಾಂಗ್ರೆಸ್ ಸರ್ಕಾರದ್ದು ಅದೇ ಹಣೆ ಬರ, ಬಿಜೆಪಿದು ಅದೇ ಹಣೆ ಬರ. ಈಗ ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ, ಆ ಡೇಟಾ ಬಿಜೆಪಿ ಗೌರ್ಮೆಂಟ್ ಹತ್ರ ಇರಲ್ವಾ? ಅವ್ರು ಬಿಜೆಪಿ ಪಾರ್ಟಿ ಸಂಬಂಧಪಟ್ಟ ಬಳಸ್ಕೊಳ್ಳಲ್ವಾ? ದುರಂತ. ನೀವು ಸರಿ ಇಲ್ಲ ಅಂತ ಅವ್ರು ಸರಿ ಇಲ್ಲ ಇವರು ಅಂತ ಹೇಳ್ತಾರೆ ಹೊರತು ಖಾಸಗಿ ವಿಷಯಗಳಾದ್ರೆ ಮೇಂಟೈನ್ ಮಾಡೋ ವಿಷಯದಲ್ಲಿ ಕಾಂಗ್ರೆಸ್ ಬಿಜೆಪಿ 2 ಹಣೆಬರೆಗಳು ಅಷ್ಟೇ. ಆದರೆ ಈ ಗ್ಯಾರಂಟಿ ಮಿಸ್ ಮಾಡಿಬಿಡ್ತಾರೆ ಅಂದರೆ ನಮ್ಮ ವಹಿವಾಟು, ವ್ಯವಹಾರ ಎಲ್ಲವನ್ನೂ ಮಾಹಿತಿ ಅಂದರೆ, ಈಗ ಎಲ್ಲರ ಮನೇಲಿ ಕಾರವೇ, ಬಹುತೇಕ ಮನೆಯಲ್ಲಿ ಎಲ್ಲರ ಮನೇಲಿ ಟಿ ವಿ ಐತೆ, ಫ್ರಿಡ್ಜ್ ಇದೆ. ಆದರೆ ಮಾನದಂಡ ಬದಲಾಗಬೇಕಲ್ಲ. ಸೊ ಹಾಗಾಗಿ ನೋಡ್ಬೇಕದೇನು ಅಂತ. ಯಾರು ಕೂಡ ಜನಪರವಾದಂಥ ನಿಲುವಿಗಿಂತ ಜನರಿಗೆ ಅನ್ಯಾಯ ಮಾಡೋ ನಿಲುವುಗಳೇ ಜಾಸ್ತಿ. ಸೊ ಹಾಗಾಗಿ ಈ ಏನು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅದೆಲ್ಲ ಸೋರಿಕೆ ಆಗ್ಬಿಡುತ್ತೆ, ನಾವು ಮಾಹಿತಿ ಕೊಡಲ್ಲ ಅಂತ ಕೆಲವು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಅವ್ರವ್ರ ವೈಯಕ್ತಿಕ, ಏನು ಮಾಡೋಕ್ಕಾಗಲ್ಲ. ಅದು ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್.